ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ. ಒಳ್ಳೆ ಚೆನ್ನಾಗಿ ಹಾಡ್ತೀಯ ಮಾರೈತಿ, ಒಂಚೂರು ಗಟ್ಟಿ ಹೇಳೆ. ಓ ಶಾಲಿನಿ ಅಕ್ಕ, ಎಷ್ಟೊತ್ತಿಗೆ ಬಂದ್ರಿ? ನಂಗಂತೂ ನೀವು ಬಂದಿದ್ದೆ ಗೊತ್ತಾಗಲ್ಲ. ನೀವು ಸಾಮಾನ್ಯ ಅಲ್ಲಿಂದ ಕೂಗು ಹಾಕುತ್ತಾ ಬರೋದಾ? ಬಂದಿದೆ ಗೊತ್ತಾಗಿಲ್ಲ. ಕೂಗು ಹಾಕ್ಲೇನಲ್ಲ ಇವತ್ತ? ಇಲ್ಲೇ ಅಲ್ಲೇ ನಾನಲ್ಲಿ ಬೇಲಿ ಹತ್ರ ಬಟ್ಟೆ ಸುಮಾರಿದ್ವ, ಬೆಡ್ಶೀಟ್ ಎಲ್ಲ ಒಣಗಾಕ್ತಿದ್ದೆ. ಅಲ್ಲೇ ಶಾರದಕ್ಕ ಸಿಕ್ಕಿದ್ರು, ಹಂಗೆ ಮಾತಾಡ್ತಾ ಭವ್ಯ ಅಂತ ಮಾಡ್ತಾ ಇದೆ ಅಂದರೆ ಒಳಗದೆ ಅಂದರೆ ಹಂಗೆ ಕೇಳ್ಕೊತ ಗೊತ್ತಿತ್ತ ನೀವು ಒಳಗದೀಯ ಅಂತ, ಹಂಗಾಗಿ ಬಂದೆ. ನೀನು ನೋಡಿದ್ರೆ ಇಲ್ಲಿ ಗಾನಾಗ ಹಾಡು ಹೇಳ್ತಿದ್ದೆ. ಗಾನಾಗ ಹೇಳ್ತೀಯ ಮರೆತ್ತಿ. ಅಲ್ಲೇ ಈ ಸರಿಗಮಪ್ಪ ಅಂತ ಜಿ ಕನ್ನಡದಲ್ಲಿ ಮಾಡ್ತಾರಲ್ಲ, ಅದೇನು ನಡೆಸ್ಕೊಡ್ತದಲ್ಲ, ಆ ಪ್ರೋಗ್ರಾಮಿಗೆ ಹೋಗ್ಬಾರೆ. ಗನಾಗ ಹೇಳ್ತೀಯ ಕಣೆ. ಅಲ್ಲೆಲ್ಲ ಸುಮಾರು ವಯಸ್ಸಾದವರು ಮುದುಕರು ಎಲ್ಲ ಬರ್ತಾರೆ. ನಿಂಗಿನ್ನು ವಯಸ್ಸು ಅದೇ, ಗನಾಗ ಬೇರೆ ಹೇಳ್ತೀಯ, ಆಗಲ್ಲ? ಬರ್ಬೋದು ಕಣೆ. ಯಾರಿಗೆ ಗೊತ್ತಾ? ನೋಡಲ್ಲೇ ಇವನು ಹನುಮಂತ, ಅವನು ಅದರಲ್ಲೇ ನೋಡಿ ಹಾಡಿ ಆಮೇಲೆ ಈಗ ಬಿಗ್ ಬಾಸಿಗೆ ಹೋಗಿ ಬಿಗ್ ಬಾಸ್ ಗೆದ್ದಾನೆ. ಹಾಗೆ ನೀನು ಜಿ ಕನ್ನಡಕ್ಕೆ ಅಲ್ಲಿ ಹಾಡಕ್ಕೆ ಹೋದ್ರೆ ಆಮೇಲೆ ಹಂಗೆ ಬಿಗ್ ಬಾಸಿಗೆ ಕಳಿಸ್ತಾರೆ, ಏನೋ ಗೆದ್ಕೊ ಬರ್ಬೋದು. ಮೊದಲೇ ಒಳ್ಳೆ ಹೆಂಗಸು ನೀನು. ಸಾಲಿನಿ ಅಕ್ಕ ತೆಗಿರಿ ಮಾರ, ಬೆಳಿಗ್ಗೆ ತಮಾಸ್ಕಿ ಮಾಡಬೇಡಿ. ಜಿ ಕನ್ನಡಕ್ಕೆ ಹಾಡಕ್ಕೆ ಹೋಗೋದಂತೆ, ಆಮೇಲೆ ಬಿಗ್ ಬಾಸ್ ಗೆದ್ಕೊ ಬರೋದಂತೆ. ಹಾಂ, ಈ ಥರ ಎಷ್ಟು ಜನ ಹಾಡ್ತಾರೆ? ನಮ್ಮ ಮನೇಲಿ ಎಲ್ಲರೂ ಹಾಡಾರೆ. ಅಲ್ಲ, ನಂಗೆ ಹೇಳಕ್ಕೆ ನಿಮ್ಮ ಮಗ ಎಷ್ಟು ಜನ ಹಾಡ್ತಾನೆ? ಅವನಿಗೆ ಹೇಳಿ ನೋಡೋಣ. ಹಂಗಾರೆ ಹೆಂಗೋ ಅಲ್ಲಿ ಬೆಂಗಳೂರಲ್ಲೇ ಎಲ್ಲ ಅದೇ ಅಂತ ಆಡಿಷನ್ ನಡೆಯೋದು, ಅಲ್ಲೇ ಒಂದು ಆಡಿಷನ್ ಕೊಡೋಕ್ಕೆ ಹೇಳಿ ನೋಡೋಣ. ಅವನು ಹಾಡ್ತಾನ ಮತ್ತೆಂತದಾರ? ಅವ್ನು ಹೆಂಡತಿಗೊಂದು ಹಾಡ್ತಾನಷ್ಟೆ, ಬೇರೆ ಯಾರಿಗೆ ಅಂತ ಹಾಡಕ್ಕೆ ಬರ್ತದೆ. ಸುಮ್ ಕುತ್ಕ ಮರೇತಿ, ಹುಡುಗರ ಕತೆ ಕೇಳ್ಬೇಡ ನೀನು. ಕೂತ್ಕೊಳ್ರಿ ಸಾಲಿನಿ ಅಕ್ಕ, ನಿತ್ಯ ಮಾತಾಡ್ತಾ ಇದ್ದೀರಲ್ಲ. ಕೂರೆಲ್ಲ ಮರೇತಿ, ಬಾಕ್ಸ್ ಹಾಗೆ ತೆಗ್ದಾಕ್ ಬಂದೀನಿ. ನಮ್ಮನೆ ಗಂಡಸು ಮನೆ ಬದಿ ಇಲ್ಲ, ಎತ್ಲಾಗ ಹೋಗ್ಯಾರ ಏನ. ತೋಟಕ್ಕೆ ಹೋಗ್ತೀನಿ ಅಂತ ಹೋದ್ರು ಸುಮಾರು ಹೊತ್ತಾಯ್ತು. ತಿಂಡಿ ಮಾಡಿಟ್ಟಿತ್ತು ಕಣೆ, ಬರೋದು ಹಿಂಗೆ ತಿಂಡಿ ಹೇಳೋ ಒಳಗೆ ಹಸು ಅಂತಾರೆ. ಖಾಲಿ ಕಾಪಿ ಕುಡಿಯೋಳಗೇನೆ ಹಸು, ತಿಂಡಿ ಮಾಡು ಎಂಥ ತಿಂಡಿ ಶುರು ಆಗಿರ್ತದೆ. ಸಣ್ಣ ಬಾಲೆ ಮಕ್ಳಕ್ಕಿಂತ ಅತ್ತ ಮಾಡೋದು. ಕೊನೆಗೆ ತಿಂಡಿ ಎಲ್ಲ ಮಾಡಿಟ್ಟಿನಿ. ಈಗ ಎದ್ಲಾಗ ಹೋಗ್ಯಾರ ನೋಡು, ಬೊತ್ತ ತಣ್ಣಗಾಗಿರ್ತದೆ. ಆಮೇಲೆ ಬಂದ್ಕೊಂಡು ಇದೆ ಅಂತ ಇದು ಹಿಂಗೆ ತಣ್ಣಗದೆ ಅನ್ನೋದು. ಮತ್ತೆ ಬಿಸಿ ಮಾಡ್ಬೇಕು ಕಣೆ ಅಂತ ನಂಗಂತೂ ಸಾಕಾಗಿ ಹೋಗ್ಯದ ನೋಡ. ಹೌದ್ರಿ, ಈಗ ಒಂದು ಹಣೆ ಬರನೇ ಹಾಗೆ. ಮಯಸ ಎತ್ಲಾಗ ಹೋಗ್ಯನ್ ಕಾಣಲ್ಲ. ಅದೇ ಇವರ ಕೋಳಿ ಸುಮಾರು ಮೊಟ್ಟೆ ಇಟ್ಟಿದ್ವು ಕಣ್ರಿ, ಕಾಕೊಡೋಣ ಅಂತ ಅಂದ್ವಿ. ಮತ್ತೆ ಅಮ್ಮನ ಅಂದ್ರೆ ಇವರು ಅಂದ್ರೆ ಬೇಡ, ಕಾವ್ಗಿಟ್ರೆ ಅವನ್ ಕಾಯೋದು ಮತ್ತು ಮನೆ ತುಂಬ ಕೋಳಿ ಮರಗಳಾಗ್ತವೆ, ಅವನ್ ಸಾಕೋದು ಕಷ್ಟ ಅಲ್ಲನ್ರಿ. ಅದು ಈ ಬೇಸಿಗೆಲೆ ಅವು ಒಂಥರ ಸಾಯ್ತವ, ಮತ್ತು ಆಮೇಲೆ ಒಂಥರ ಹಿಂಸೆ. ಅದಕ್ಕೆ ಬೇಡ ಅಂತ ಕೋಳಿ ಮೊಟ್ಟೆನೇ ಸುಮಾರಿತ್ತು, ಒಂದು 50-60 ಕೋಳಿ ಮೊಟ್ಟೆ ಆಗಿದ್ವ. ಅಲ್ಲೇ ಹೋಗಿ ಅಂಗಡಿಲಿ ಹೋಗಿ ಶೆಟ್ರ್ ಅಂಗಡಿಗೆ ಮಾರಿ ಬರ್ತೀನಿ ಅಂತ ಹೋಗ್ಯಾರ. ಓ, ಅಷ್ಟು ಕೋಳಿ ಮೊಟ್ಟೆ ಇತ್ವನೇ? ಏನು 4 ರೂಪಾಯಿ 5 ರೂಪಾಯಿ 5 ರೂಪಾಯಿ ಕೇಳೋದು ಹೆಚ್ಚು ಬಿಡ, 3 ರೂಪಾಯಿ 4 ರೂಪಾಯಿಗೆ ಮಾರೋದ. ಅವರಲ್ಲಿ ನಮಗೆ ಮೊನ್ನೆ ಇವ್ರು ಮೊಟ್ಟೆ ತಂದ್ರೆ ಆಮ್ಲೆಟ್ ಮಾಡ್ಬೇಕಂತ 6 ರೂಪಾಯಿ ಅಂತೆ ಮೊಟ್ಟೆ. ನಮಗೆ ಕೊಟ್ಟಿದ್ರೆ ನಾವೇ ತಗೋತಿದ್ವಲ್ಲೇ. ಹೋಗಿ ಸೆಟ್ರ್ ಅಂಗಡಿಗೆ ಮಾರಕ್ಕೆ ಹೋಗಿರಲ್ಲ, ಹುಚ್ಚ ಹಾಳಾಗಿತ್ತು ನಿಮಗೆ. ನಿಮ್ಮ ಮನೇಲೆ ಕಿಟ್ಟ ಇದ್ದ, ಅವನಿಗೆ ದಿನ ಮೊಟ್ಟೆ ಬೇಯಿಸ್ಕೊಟ್ಟಿದ್ರೆ ಆತಿರ್ಲ, ಎಂತಕ್ಕೆ ಮಾರಕ್ಕೆ ಹೋಗಿದ್ರೆ? ಇಲ್ಲ, ಅವನಿಗೆ ಅಂತ ಒಂದು 20 ಮೊಟ್ಟೆ ತೆಗ್ದ ಅಕ್ಕಿ ಬಾಕ್ಸಲ್ಲಿ ಹಾಕಿಟ್ಟಿನಿ. ಒಂದು 20 ಮೊಟ್ಟೆ ಇಟ್ಕೊಂಡಿನಿ. ನಂಗೆ ಗೊತ್ತಾಗ್ಲ ಮರ್ರ ನಿಮಗೆ ಬೇಕು ಅಂತ. ಹಂಗಾಗಿದ್ರೆ ಇಲ್ಲೇ ಕೊಡ್ಬೋದಿತ್ತು, ನೀವು ತಗೋಬೋದಿತ್ತ. ಅಲ್ಲ, ಇವ್ರು ಮಾತಾಡ್ಯಾರಂತೆ, ನಾನು 3 ರೂಪಾಯಿ 4 ರೂಪಾಯಿಗೆಲ್ಲ ಕೊಡಲ್ಲ, ನೀನೇನು ರೇಟಿಗೆ ಮಾರ್ತಿ ಅದೇ ರೇಟಿಗೆ ಕೊಡ್ತೀನಿ, ತಗೊಳೋದರ್ತಾಗ ಬಿಟ್ಟರೆ ಬಿಡು ಅಂತ ಅಂದರಂತೆ. ಅವನು ಹ್ಞೂ ಅಂದಾನಂತೆ. ಅದು ಈ ಥರ ಮನೆಯಲ್ಲಿ ನಾಟಿ ಮೊಟ್ಟೆ ಸಿಗೋದೇ ಎಲ್ಲ ಅಪರೂಪ, ಇವೆಲ್ಲ ಫಾರ್ಮ್ ಮೊಟ್ಟೆಗಳು ಕೊಡಿ ಅಂತ ಅಂದಾನಂತೆ. ಆಮೇಲೆ ಇದು 6 ರೂಪಾಯಿ ಅಲ್ಲ ಕಣ್ರಿ, 10 ರೂಪಾಯಿ ಅಂತೆ. ಕಾಟೆ ಬದಿಯೆಲ್ಲ 12 ರೂಪಾಯಿಗೆ ಮಾರ್ತಾರಂತೆ ನಾಟಿ ಕೋಳಿ ಮೊಟ್ಟೆ. ಇವನು 10 ರೂಪಾಯಿ ಕೊಡ್ತೀನಿ ಅಂದಾನಂತೆ. ಇವರು ಹ್ಞೂ ಅಂತ ಅದಾಗೂ ಹೋಗ್ಯಾರ. ಹಂಗಾರೆ ಸೈ ಬಿಡ, ನಾಟಿ ಕೋಳಿ ಮೊಟ್ಟೆ ಅಲ್ಲ, ಗನಾಗತ್ತದ ಕಣೆ. ಮೊಟ್ಟೆ ಬೇಗ ಸಾರು ಮಾಡೋಕ್ಕೂ ಗನಾಗತ್ತಿತ್ತ. ನೀ ಮೊದಲು ಹೇಳಿದ್ರೆ ನಾನೇ ತಗೋತಿದ್ದೆ. ಇರಲಿ, ಇನ್ನೊಂದ್ಸಲ ಮೊಟ್ಟೆ ನೀನು ಇಟ್ಟು ಮಾರಷ್ಟೊತ್ತಿಗೆ ನಂಗೆ ಹೇಳತ್ತ, ನಾನು ಅಂಗಡಿ ರೇಟ್ ಏನು ಕೊಡ್ತಾರೋ ಅದೇ ರೇಟ್ ನೀನು ಕೊಡ್ತೀನಿ. ಹ್ಞೂ ರೀ ಸಾಲಿನಿ ಅಕ್ಕ.
ಈಗ ನಿಮ್ಮ ಬೆನ್ನ ಒಂಚೂರು ಅಡ್ಡಿ ಇಲ್ಲ, ಆರಾಮಾಗಿರಾ? ಹೂನೆ, ಬೆನ್ನವೆಲ್ಲ ಆರಾಮಾಗಿದೆ. ಬೆಳ್ಳಿ ಚರಣ ಯಾವಾಗ ಬರೋದಂತೆ? ನಾನು ಬೆಳ್ಳಿಗೆ ಫೋನ್ ಮಾಡಿದೆ, ಸುಮಾರು ದಿನ ಆಯ್ತು. ಅದು ಫೋನ್ ಮಾಡಲ ಇಂಥದ್ದು ಸ್ಟೇಟಸ್ ಆಗ್ತಾ ಇದೆಯಲ್ಲ, ಯಾರ್ದೋ ಫ್ರೆಂಡ್ ಮದುವೆ ಅಲ್ಲಿ ಇಲ್ಲಿ ತಿರುಗಾಟ ಜೋರಾಗ್ಯದ ಅದ್ರದ್ದು. ಬೆಳ್ಳಿ ಚರಣ ಯಾವಾಗ ಬರ್ತಾರೆ? ಶಿವರಾತ್ರಿಗೆ ಒಂದು ರಜಾ ಇದೆ ಅಂತ ಅಂತಿದ್ರ, ಎಂತ ಮಾಡ್ತಾರೋ ನೋಡ್ಬೇಕ. ಹಾಂ, ಅದ್ರ ಫ್ರೆಂಡ್ಸಿನ ಮದುವೆ ಅವರ ಬೆಳ್ಳಿಗೆ ಚರಣಗೂ ಇಬ್ಬರಿಗೂ ಫ್ರೆಂಡ್ಸ್ ಅಂತೆ. ಅದೇ ಮದುವೆ ಆದ ಆ ಹುಡುಗಿ ಎಲ್ಲ ಮೇಲೆ ಅಂತದ ಹೇಳ್ತು ಕಣೆ. ಯಾವುದೋ ನಮ್ಮ ಕರ್ನಾಟಕದಲ್ಲ, ಯಾವುದೋ ಡೆಲ್ಲಿನ ಎಂಥದ್ದು ಅಂತ ನೋಡ, ಅಲ್ಲಿಂದ ಹುಡುಗಿ ಅಂತೆ. ಹುಡುಗ ಕರ್ನಾಟಕದವನೇ ಅಂತೆ. ಹಾಗಾಗಿ ಮದುವೆ ಎಲ್ಲ ಆ ಹುಡುಗಿ ಕಡೆ ಥರನೇ ಅಂತೆ. ಅವ್ರು ಒಂದು ವಾರಗಟ್ಲೆ ಮದುವೆ ಮಾಡೋದಂತೆ. ಹಾಗಾಗಿ ಇದು ಒಂದು ವಾರಗಟ್ಲೆ ಇವು ಗಂಡ ಹೆಂಡತಿ ತಿರುಗಾಟ ಆಗ್ಯದ ನೋಡ. ಓ, ರಜಾ ಕೊಡ್ತಾರನ್ರಿ ಒಂದು ವಾರಗಟ್ಲೆ? ಊರಿಗೆ ಬಂದಾಗ ರಜಾ ಇಲ್ಲ ಅಂತಿರ್ತಾವ ಹುಡುಗರ, ಅದಕ್ಕೆ ಕೇಳಿದೆ. ಇಲ್ಲೇ ರಜಾನೂ ಇಲ್ಲ, ಎಂಥದ್ದು ಇಲ್ಲ. ಒಂದಿನ ಏನೋ ರಜಾ ಕೊಟ್ಟಾರಂತೆ. ಉಳಿದ ದಿನ ಎಲ್ಲ ಅದೆಂಥದ್ದು ಮನೆಯಲ್ಲೇ ಕೆಲಸ ಮಾಡೋಕ್ಕೆ ಅದೇನೋ ಪರ್ಮಿಷನ್ ತಗೊಂಡಾವಂತೆ. ಅಲ್ಲೂ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಅಂತೆ. ಹೌದೇನ್ರಿ? ಹೂನೆ, ಪದ್ಮನೇನೆ ಸಿಕ್ಕಿತ್ತು. ನೀನು ಸಂಘಕ್ಕೆ ಬರಲ್ಲ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಕಾಯ್ತಿತ್ತು. ಆಮೇಲೆ ಹಾಗೆ ಹೋತು ಮನೆ ಬದಿ. ಸಿಕ್ಕಿತ್ತಾ ಇಲ್ಲ ಫೋನ್ ಮಾಡಿತ್ತಾ? ಸಂಘಕ್ಕೆ ನಂಗೆ ಬರೋಕ್ಕಾಗಲ್ಲ, ಅದು ಕಿಟ್ಟಿಗೆ ಅಂತದ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಂತೆ, ಇವತ್ತೇ ತಗೋಬೇಕು ಅಂತ ಕೂತ್ಕೊಂಡ. ಮತ್ತು ಹಂಗಾಗಿ ಅವನಿಗೆ ಒಂಚೂರು ಅವೆಲ್ಲ ಸರಿ ಮಾಡಿಕೊಡೋಷ್ಟೊತ್ತಿಗೆ ಸಂಘದ ಹೊತ್ತು ಆಯ್ತು. ನಾ ಮತ್ತು ಬಿಡಿ ಇನ್ನೇನು ಲಕ್ಷ್ಮಕ್ಕ ದುಡ್ಡು ಕೊಟ್ಟಿರ್ತಾರೆ ನಂದು ಅಂದ್ಕೊಂಡು ಸುಮ್ಮನಾದೆ. ಅವ್ರ ಮನೆಗೂ ಹೋಗ್ಬೇಕು, ದುಡ್ಡು ಕೊಡೋಕ್ಕೆ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಪದ್ಮಕ್ಕ ಫೋನ್ ಮಾಡಿದ್ರು ಕಣ್ರಿ, ಅಶ್ವಿನಿ ಏನೋ ಭಾರಿ ಡಲ್ ಆಗಿದೆ, ಬಾರೆ ಮನೆಗೆ ಒಂಚೂರು ಮಾತಾಡೆ ಅಂತ ಅಂದರು. ನನವೇ ಹರಿಬಡ್ದು ಕೆಲಸಗಳು ಕಣ್ರಿ, ಒಂದಾದ್ಮೇಲೆ ಒಂದು. ನಿಮಗೆ ಗೊತ್ತಲ್ಲ, ಒಂದುಗಳಿಗೆ ಪುರ್ಸತ್ತಿಲ್ಲ. ಇಲ್ಲಿ ನಿಮ್ಮ ಮನೆಗೂ ನಂಗೆ ಬರೋಕ್ಕಾಗಲ್ಲ ಅಂತೀನಿ, ಇನ್ನಿ ಅಂತ ಹೇಳೋದ. ನಾ ಅದೇ ಅಂದೆ, ನಂಗೆ ಈ ಕೆಲಸ ಗೊತ್ತಾವತ್ತಿ ಮರ್ರ. ಮತ್ತು ಕಿಟ್ಟಿಗೂ ಪರೀಕ್ಷೆ ಶುರು ಆಗ್ಯದ, ಅವನಿಗೂ ಓದಿಸ್ಬೇಕು ಬರ್ಸ್ಬೇಕು, ಪುರ್ಸತ್ತೆ ಆಗಲ್ಲ. ಬರಬಾರ್ದು ಅಂತ ಅಲ್ಲ, ನೀವು ಒಂದು ಗಳಿಗೆ ಅಶ್ವಿನಿನ ಕರ್ಕೊ ಬನ್ನಿ ಅಂದೆ. ಅದೆಲ್ಲೂ ಮನೆ ಬಿಟ್ಟು ಹೊಳ್ದಲ್ಲ ಮರೇತಿ ಅಂತ ಅಂತಿದ್ರು. ಅಂತ ಹೇಳಿದ್ರಿ ಶಾಲಿನಿ ಅಕ್ಕ, ಹೇಳಿದ್ರೆ ಈಗ ನೇರ ಹೇಳಿದ್ರೆ ಪದ್ಮಕ್ಕಗೆ ಬೇಜಾರಾಗ್ತದೆ. ಹೇಳಷ್ಟೆಲ್ಲ ಅಶ್ವಿನಿಗೆ ಅವತ್ತು ನಾ ಹೇಳಿ, ನಾನು ಬೆಳ್ಳಿ ಹೋದಾಗ ಎಲ್ಲ ಮಾತಾಡಿವಿ. ಬೆಳ್ಳಿನೂ ಅವತ್ತೊಂದಿನ ಅದಕ್ಕೆ ಫೋನ್ ಮಾಡ್ಕೊಂಡೆಲ್ಲ ಮಾತಾಡಿದ್ರಂತೆ. ಆ ಹುಡುಗಿ ಧೈರ್ಯ ಇದ್ದಲ್ಲ ಅದೇ ಕಣ್ರಿ. ಈಗ ನಾವು ಮಾತಾಡಕ್ಕೆ ಹೋದ್ರೂ ಅದು ಹೇಳೋದು ಅದೇ, ಬಬ್ಬೇಕ ನಾ ಆರಾಮಾಗದೀನಿ, ನಾ ಬೇಜಾರಲ್ಲದೀನಿ ಅಂತ ನಿಮ್ಗೆ ಯಾರು ಹೇಳಿದ ಅಂತದೆ. ಅದು ಆ ಹುಡುಗಿ ಧೈರ್ಯ ಇದ್ದಲ್ಲ, ಅದು ಈ ತಾಯಿ ಸಂಟ ಇದಕ್ಕೆ ಗೊತ್ತಾ. ದಿನ ನಾವು ಹೋಗಿ ಕುರ್ಕೊಳಕತ್ತದನ್ರಿ ಅವ್ರ ಮನೆಯಲ್ಲಿ, ದಿನ ಹೇಳಕತ್ತದನ್ರಿ. ಅವಕ್ಕೆ ಅರ್ಥ ಆಗ್ಬೇಕು. ಹಂಗಾಗಿ ನಾನೇ ಸುಮ್ಮನೆ ಅದೀನಿ. 1-2 ಸಲ ಹೋಗ್ಲ ಅಂದರೆ 3ನೇ ಸಲ ಕರೆಯೋಕ್ಕೆ ಬರಲ್ಲ, ಸುಮ್ಮನೆ ಆಗ್ತಾರೆ. ಹಿಂಗೆ ನನ್ನ ಹತ್ರನ ಹಂಗೆ ನಾನು ದಾರಿ ಮಧ್ಯೆ ಹೇಳ್ತಾ ಅಲ್ಲೇ ಕಣ್ಣಲ್ಲಿ ನೀರು ಹಾಕ್ತಿತ್ತು. ನಾ ಬೈದೆ, ಸುಮ್ಮನೆ ದಾರಿ ಮಧ್ಯೆ ಎಲ್ಲ ಒಳ್ಬೇಡ ಅಂತ ಬೈದೆ. ಅದ್ರ ಸಂಕಟ ಅದಕ್ಕೆ ಇನ್ನೇ ಅಂತ ಮಾಡೋಕ್ಕಾಗ್ತದೆ ಹೇಳಿ. ಇವ್ರು ಅದಕ್ಕೆ ಹೊಂದ್ಕೊ ಹೋಗ್ಬೇಕು. ನಾ ಅದೇ ಹೇಳಿದೆ, ಹಿಂಗೆ ಬೌವಿನ ಹತ್ರ ಮಾತಾಡ್ಬೇಕು ಅಂದಾಗ ನಾನು ಇದೇ ಮಾತು ಹೇಳಿ, ನೀ ಬೇಕಾದ್ರೆ ಹೋಗಿ ಕೇಳಿ, ನಾ ಸುಳ್ಳು ಹೇಳ್ತೀನಿ ಅನ್ನೋದ. ಯಾರು ಎಷ್ಟು ದಿನ ಬಂದು ಸಮಾಧಾನ ಮಾಡ್ತಾರೆ ಮರೇತಿ. ನಿಮ್ಮ ಮನೆ ಸಮಸ್ಯೆ ನೀವೇ ಸರಿ ಮಾಡ್ಕೋಬೇಕು. ಅವ್ರ ಮನೇಲಿ ಎಂಥ ಸಮಸ್ಯೆ ಇರ್ತದೆ ಏನ. ನೀವು ಗಳಿಗೂ ಫೋನ್ ಮಾಡ್ಕೊಂಡು ಅದ್ರ ಹತ್ರ ಮಾತಾಡು, ಸಮಾಧಾನ ಮಾಡೋಕೆ ನಮ್ಮನೆಗೆ ಬಾ ಅಂದರೆ ಯಾರಿಗೆ ಬರೋಕ್ಕಾಗ್ತದೆ ಹೇಳ. ಇಲ್ಲಿ ಯಾರ ಪುಕ್ಸಟ್ ಆರಾಮಾಗಿ ಕೂತಿದ್ರೆ ಅದೊಂಥರ ಮೈ ತುಂಬ ಕೆಲಸ ಇರ್ತದೆ, ಯಾರಿಗೂ ಬರೋಕ್ಕಾಗಲ್ಲ. ಏನೋ ಒಂದು ಮಾತಾಡಿ ಕತೆ ಆಡಿ ಸಮಸ್ಯೆ ಬಗೆಹರಿತದೆ ಅನ್ನೋದಾರು ಯಾರು ಬರ್ತಾರೆ ಮಾತಾಡ್ತಾರೆ. ಮತ್ತು ಊರು ಮನೆಯವರಂತ ಇರೋದೆ ಅಂತಕ್ಕೆ. ಈಗ ನಿಮ್ದು ಹಂಗಲ್ಲ, ಅದು ಅಲ್ಲಿ ಹೋಗಲ್ಲ ಅಂತಲೇ ನಿಶ್ಚಯ ಮಾಡ್ಕೊಂಡು ಇಲ್ಲಿ ಕೂತದೆ, ಡೈವರ್ಸಿಗೆಲ್ಲ ಓಡಾಡ್ತಾ ಇದೆ. ಅಂಥದ್ರಲ್ಲಿ ನೀನು ಬಂದ್ಕೊಂಡು ಸಮಾಧಾನ ಮಾಡೋಕ್ಕೆ ಹೇಳಂದ್ರೆ ಎಂತ ಹೇಳೋಕ್ಕಾಗ್ತದೆ. ಅದೇನು ಅದಿರೋ ತನಕನೇ ಎಲ್ಲರೂ ಬಂದು ಸಮಾಧಾನ ಮಾಡ್ತಾರನೆ. ಯಾರಾಗಲಿ ನಿಮ್ಮ ಅಪ್ಪ, ಈಗ ನೀವು ಅಪ್ಪ ಅಮ್ಮ ಆದ್ರನ ಎಷ್ಟು ದಿನ ಅಂತ ಅದಕ್ಕೆ ಸಮಾಧಾನ ಮಾಡ್ತೀರಾ? ಅದಕ್ಕೆ ಧೈರ್ಯ ಹೇಳ್ಬೇಕು. ನೀವು ಅಪ್ಪ ಅಮ್ಮ ಅದ, ನೀನು ನಿರ್ಧಾರ ಇದು, ಜೀವನ ಹೆಂಗೆ ಬರ್ತದೆ ನೀನು ಗಟ್ಟಿಯಾಗಿ ನಡ್ಸ್ಕೊ ಹೋಗೋ ಅನ್ಬೇಕ. ಆಮೇಲೆ ಅಂದೆ, ಆ ಹುಡುಗಿ ಅಶ್ವಿನೇ ಗಟ್ಟಿ ಆಗ್ಯದೀಗ, ನೀನೇ ತೀರ ತಲೆಗೆ ಹಚ್ಕೊಳೋದು ಅಂದೆ. ಏನಂದ್ರೆ ಅದು, ಅಯ್ಯೋ ಶಾಲಿನಿ ಅಕ್ಕ, ನಾನು ಮುಚ್ಚಿಟ್ಕೊ ಸಾಕ್ದೆ ನನ್ನ ಮಗಳನ್ನ, ಕೋಳಿ ಮರಿನ ಸಾಕ್ದಂಗೆ ಸಾಕಿದ್ದು, ಮನೆಯಲ್ಲೇ ಇಟ್ಕೊಂಡು ಅಷ್ಟು ಗನಾಗಿ ಸಾಕಿ ಗಿಳಿ ಥರ ಸಾಕಿ ಗಿಡದನ ಕೈಯಲ್ಲಿ ಕೊಟ್ಟಂಗಾತು. ಅಲ್ಲೂ ಭಾರಿ ಹಿಂಸೆ ಪಟ್ಬಿಡ್ತು.
ಆದ್ರೆ ಅಳಿಯಕ್ಕೆ ಬೈಯಲ್ಲ, ಅದು ಹುಡುಗ ಒಳ್ಳೆಯೇ. ತಾಯಿದ್ದು ನಾದ್ನಿದ್ದು ಕಾಟ. ಒಂದು ಸ್ವಲ್ಪ ವರ್ಷ ಆದ್ರೆ ಮದುವೆ ಆಗೋ ತನಕ ಸುಧಾರಿಸ್ಕೊ ಹೋಗು ಅಂದ್ರೆ ಈ ಹುಡುಗಿ ಕೇಳಲ್ಲ. ಹಾಗೆ ಅಪ್ಪನೂ ಕುಣಿತಾರೆ ಅಂತ ನಾ ಮಾತೆ ಅಂತ ಹೇಳಕ್ಕೆ ಹೋಗ್ಲ ಕಣೆ. ಅದೇ ಹಳೆಯ ರಾಗ ಪುರಾಣ, ನಾವು ಅದೇ ಹೇಳೋದು ಅದೇ ಹೇಳೋದು ಅಂದ್ಕೊಂಡು ಸುಮ್ಮನೆ ಬಿಡು ನೀನು ಸಂಕಟ ಹೊರಗಾಕಕ್ಕೆ ಹೇಳ್ಕೊತಾ ಇದೆಯಾ ಅಂತ ನಾನು ಹ್ಞೂ 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 ಅಂದೆ. ಆಮೇಲೆ ಈಗ ಅದು ಆ ಮಂಗಳನ ಮಗಳು ಅಂದ್ರೆ ಕಲ್ಲು ಬಿದ್ದಿದ್ದ ಹೆಸರಂತ ಅದ ಮಾಂಸ, ಅದೆಂತದ ಪ್ರೆಗ್ನೆಂಟ್ ಅಂತಪ್ಪ. ಅದಕ್ಕೆ ಅದು ಯಾರೇ ಅದು ಈ ಮಂಗ್ಳಿಗೆ ಮೊದಲೇ ಕೊಚ್ಕೊಳಕ್ಕೆ ಗೊತ್ತಲ್ಲ, ಕೊಚ್ಕುತ್ತೆ ಏನೋ ಇದ್ರ ಕಿವಿ ಮೇಲೆ ಬಿದ್ದದೆ. ಅದೇ ಹೇಳೋದು ಹಂಗೆಲ್ಲ ಮಾಡ್ದವು, ಇಲ್ಲೂ ಎಲ್ಲ ಸರಿ ಇರಲ್ಲ ಹುಡುಗಿ. ಆಮೇಲೆ ಅಲ್ಲೂ ಗಂಡನ ಮನೇಲೂ ಎಲ್ಲ ಹೊಂದಾಣಿಕೆ ಆಗಲ್ಲ. ಆದರೆ ಪುಣ್ಯ ಆದ್ರೆ ಗಂಡ ಬೇರೆ ಮನೆ ಮಾಡ್ದ, ಎಲ್ಲ ಗನಾಗದರೆ. ಈಗ ಏನು ಇದು ಬೀಗ್ತಾ ಇದೆ ನನಗೆ, ಮೊಮ್ಮಗು ಬರ್ತದೆ ಅಂತ ಅವತ್ತು ಬೀಗಿದ್ದು ನೋಡಿದ್ರೆ ನಂಗೆ ಹೊಟ್ಟೆಗೆ ಬೆಂಕಿ ಇಟ್ಟಂಗಾಯ್ತು. ಹಾಗೆ ಹಿಂಗೆ ಅಂತ ಹೇಳ್ಕೊಂಡು ಇದು ಮಾಡ್ತಿತ್ತು. ನಾನು ಹೋಗಲಿ ಬಿಡು ಮಾರೈತಿ, ತಲೆ ಕೆಡ್ಸ್ಕೊಬೇಡ, ದೇವ್ರು ಅವ್ರವ್ರ ಹಣ್ಣಲ್ಲಿ ಬರ್ದಂಗೆ ಆಗ್ತದೆ, ಎಂತಕ್ಕೆ ನೀ ತಲೆ ಕೆಡ್ಸ್ಕೊತೀಯ ಅಂತ ನಾನು ಹೇಳಷ್ಟೆಲ್ಲ ಹೇಳಿದೆ ಕಣೆ. ನಾವು ಯಾರು ಎಷ್ಟೇ ಹೇಳಿದ್ರ ಅವ್ರ ತಲೆಗೆ ಬರ್ದೆ ಅದು ಹೋಗಲ್ಲ. ನಾನು ಮತ್ತೆ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಹ್ಞೂ ಸರಿ ಅಂದೆ, ಮತ್ತು ನಾ ಬತ್ತಿದ್ದೆ. ಹ್ಞೂ ರೀ ಶಾಲಿನಿ ಅಕ್ಕ, ಹೇಳಿದೆ ಹೇಳ್ತಾರೆ. ನನಗೂ ಹೇಳಿ ಸಾಕಾಗಿ ಹೋಗ್ಯದೆ. ನಾನೀಗ ಒಂಥರ ನಿಷ್ಠೂರಕ್ಕೆ ಮಾತಾಡ್ದಂಗೆ ಮಾತಾಡ್ತೀನಿ, ಎಂಥದಾರು ತಿಳ್ಕೊಂಡ್ಲಿ ಅಂತ. ಕುತ್ಕೊಳ್ಳಿ ಮರ, ಒಂದು ಲೋಟ ಕಾಫಿ ಕೊಡ್ತೀನಿ. ಬೇಡ ಮರೈತಿ, ನಮ್ಮನೆ ಗೊಣಸ್ ಬಂತೇನೋ, ನಾನು ಹೋಗ್ತೀನಿ. ಮನೆ ಬಾಕ್ಲು ಹಂಗೆ ತೆಗ್ದಾಕ್ ಬಂದೀನಿ. ನಾಯಿ ಮರಗಳಾಗ್ಯಾವೆ, ಹಂಗಿಂಗಲ್ಲ ಕಣೆ. ಹೋಗ್ಬತ್ತೀನತ್ತ. ಹ್ಞೂ ಸರಿ ಮರ ಹಂಗಾರೆ.